ಡಿಯರ್ ಫ್ರೆಂಡ್ಸ್, ನಮ್ಮ 4ನೇ ತರಗತಿಯ ವಿದ್ಯಾರ್ಥಿಗಳು ಎಲೆಗಳ ಪ್ರದರ್ಶನ, ವಿವಿಧ ಜಾತಿಯ ಎಲೆಗಳ ಪ್ರದರ್ಶನವನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ತೋರಿಸ್ತೀನಿ. ಯಾವ ವಿದ್ಯಾರ್ಥಿಗಳಿಲ್ಲ, ಅವ್ರು ಮಾಡಿರುವಂತಹ ಎಕ್ಸಿಬಿಷನನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಎಲ್ಲ ಊಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಬನಸ್ಪತ್ರೆ ಹಣ್ಣಿನ ಬಗ್ಗೆ ಪರಿಚಯ ಇದೆ. ಕೆಂಪು ದಾಸವಾಳದ ವಿಜ್ಞಾನ ವಸ್ತುಶಾಲೆಯಲ್ಲಿ ಮಾಡ್ತಿರುವಂಥ ಕೆಂಪು ದಾಸವಾಳ, ಚೆಂಡು ಹೂವಿನ ಎಲೆ, ಸೇವಂತಿಗೆ ಹೂವು. ಇದು ಸೇವಂತಿಗೆ ಹೂವು ನಿಜವಾದದ್ದು. ಹಾಗೆ ಬಿಳಿ ದಾಸವಾಳದ ಎಲೆಗಳ ಚಿತ್ರಗಳಿವು. ದೊಡ್ಡ ಪತ್ರೆ ಹೇಗಿರುತ್ತೆ ಅಂತೇಳಿ ಮತ್ತು ಅದರ ಉಪಯೋಗ. ಪಪ್ಪಾಯಿ ಎಲೆ ಇದು. ಸಂಪಿಗೆ ಹೂವಿನ ಚಿತ್ರ ಇದೆ. ಹಾಗೆ ಹುಣಸೆ ಎಲೆಯ ಚಿತ್ರವನ್ನು ಬಿಡಿಸ್ಕೊಂಡಿದ್ದಾರೆ. ಕರಿ ತುಳಸಿ ಎಲೆ ಇದೆ, ಪಪ್ಪಾಯ ಎಲೆ ಇದೆ, ಮಾವಿನ ಗಿಡದ ಪರಿಚಯನ ಮಾಡಿಕೊಟ್ಟಿದ್ದಾರೆ. ಮೂಲಂಗಿ ಎಲೆ ಇದು, ಪೇರಳೆ ಹಣ್ಣಿನ ಎಲೆ, ಸೀಬೆ ಹಣ್ಣು ಅಂತ ಹೇಳ್ತೀವಿ. ದಾಸವಾಳದ ಎಲೆ ಇದು. ನಿಂಬೆ ಎಲೆಯಿಂದ ಮರದ ಚಿತ್ರವನ್ನು ಬಿಡಿಸಿ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ. ದಿನನಿತ್ಯ ನಾವು ಪೂಜೆ ಮಾಡುವಂಥ ಹರಳಿ ಮರದ ಎಲೆ ಇದು. ಅಡಿಕೆ ಸೊಪ್ಪಿನ ಗಿಡ ಅಂತೇಳಿ ಬರ್ತಾರೆ, ನನಗೆ ಗೊತ್ತಾಗ್ತಾ ಇಲ್ಲ. ಮೆಣಸಿನ ಎಲೆಯನ್ನು ಅಂಟಿಸ್ಕೊಂಡ್ಬಂದಿದ್ದಾರೆ. ಇದು ನೇರಳೆ ಹಣ್ಣಿನ ಎಲೆ. ದಿನ ಊಟ ಮಾಡ್ತೀವಿ ನಾವು ಇದರಲ್ಲಿ. ಬಾಳೆ ಎಲೆ, ಬೇವಿನ ಎಲೆ, ದಾಸವಾಳದ ಎಲೆಯಲ್ಲಿ ಗಣಪ ಮಾಡಿದ್ದಾರೆ. ಬಾಳೆ ಎಲೆಯನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದ್ಯಾವ ಎಲೆನೋ? ಮಲ್ಲಿಗೆ ಹೂವಿನ ಎಲೆ, ಕಣಗಿಲೆ ಎಲೆಯನ್ನು ವಿಶೇಷವಾಗಿ ನಾವು ಮಾಡಿದ್ದಾರೆ. ಈ ಟೊಮೊಟೊ ಎಲೆ, ಚೆರ್ರಿ ಹಣ್ಣು ತಿಂದಿರ್ತೀವಿ, ಅದರ ಎಲೆ ನೋಡಿರಲ್ಲ, ಅದರ ಗಿಡವನ್ನು ಚಿತ್ರವನ್ನು ಬಿಡಿಸ್ಕೊಂಡಿದ್ದಾರೆ. ಶುಂಠಿ ನೋಡಿರ್ತೀವಿ, ಅದು ಶುಂಠಿ ಎಲೆ ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ಈ ಶುಂಠಿ ಎಲೆ ಹೀಗಿರುತ್ತೆ ಉದ್ದುದ್ದವಾಗಿ. ಹಾಗೆ ನಲ್ಲಿಕಾಯಿ ಎಲೆ ಹೇಗಿರುತ್ತೆ ಅಂತ ನಮ್ಮ ವಿದ್ಯಾರ್ಥಿ ತೋರಿಸಿದ್ದಾರೆ. ಇದು ನಿಂಬೆ ಹಣ್ಣಿನ ಗಿಡ. ಎಕ್ಕೆ ಹೂವು ಮತ್ತು ಎಲೆ. ಹೂವನ್ನು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ನಮಗೆ. ಇದು ಎಕ್ಕೆ ಎಲೆ. ಗುಲಾಬಿ ಗಿಡ ಮತ್ತು ಇದಿಷ್ಟು ಮಾಹಿತಿ ಇದೆ. ತುಳಸಿ ಗಿಡ, ಕೋಸು, ಎಲೆಕೋಸು ಮತ್ತು ಹೂಕೋಸು. ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಭಾರತೀಯ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ವಿಜ್ಞಾನ ಜಾತ್ರೆ.